ಜೆಡಿ ನಾಯ್ಕ್ ಅಭಿಮಾನಿ ಬಳಗದ ಆಶ್ರಯದಲ್ಲಿ ಸೆಪ್ಟೆಂಬರ್ 24ರಂದು ಭಟ್ಕಳದಲ್ಲಿ ನಡೆಯುವ ನಾಗರಿಕ ಸೇವೆಗಳಾದ ಐಎಎಸ್, ಐಪಿಎಸ್, ಐಎಫ್ಎಸ್, ಕೆಎಎಸ್ ಕಾರ್ಯಾಗಾರದ ಸಲುವಾಗಿ ಇದೇ ತಿಂಗಳು 15ರಂದು ಹೊನ್ನಾವರದ ವಿದ್ಯಾರ್ಥಿಗಳಿಗೆ ತರಬೇತಿ ಕಾರ್ಯಕ್ರಮ ಪಟ್ಟಣದ ಎಸ್ಡಿಎಂ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ನಡೆಯುವ ಕುರಿತು ಸಮಾಲೋಚನೆ, ಮಾಹಿತಿ ಹಾಗೂ ಸಂವಾದ ಕಾರ್ಯಕ್ರಮ ಹೊನ್ನಾವರದ ಖಾಸಗಿ ಹೋಟೆಲ್ವೊಂದರಲ್ಲಿ ನಡೆಯಿತು. ನಾಗರಿಕ ಸೇವೆಗಳು ಗಗನಕುಸುಮವಲ್ಲ ಎಂಬ ತಲೆಬರಹದಡಿ ಭಟ್ಕಳದ ಜೆಡಿ ನಾಯ್ಕ್ ಅಭಿಮಾನಿ ಬಳಗ ಐಎಎಸ್, ಐಪಿಎಸ್, ಐಎಫ್ಎಸ್, ಕೆಎಎಸ್ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದೆ. ಹೊನ್ನಾವರದ ವಿದ್ಯಾರ್ಥಿಗಳಿಗೆ ತರಬೇತಿ ಕಾರ್ಯಕ್ರಮವು ಪಟ್ಟಣದ ಎಸ್ಡಿಎಂ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಜುಲೈ 15ರಂದು ನಡೆಯುವ ಕುರಿತು ಸಮಾಲೋಚನೆ, ಮಾಹಿತಿ ಹಾಗೂ ಸಂವಾದ ಕಾರ್ಯಕ್ರಮ ನಡೆಯಿತು. ಜೆಡಿ ನಾಯ್ಕ್ ಅಭಿಮಾನಿ ಬಳಗದ ಜಿಲ್ಲಾಧ್ಯಕ್ಷ ನಾಗೇಶ್ ದೇವಾಡಿಗ್ ಮಾತನಾಡಿ, ಈ ಹಿಂದೆ ಕೂಡ ಈ ತೆರನಾದ ಸಾಕಷ್ಟು ಕಾರ್ಯಕ್ರಮ ಹಮ್ಮಿಕೊಂಡ ಬಗ್ಗೆ ನಿಮಗೆಲ್ಲ ತಿಳಿದಿದೆ. ನಾಗರಿಕ ಸೇವೆಗಳಿಗೆ ಸೇರಲು ಇಚ್ಛಿಸುವ ಆಕಾಂಕ್ಷಿಗಳಿಗೆ ಇದು ನಿಜಕ್ಕೂ ಪ್ರಯೋಜನಕಾರಿಯಾಗಲಿದೆ ಮತ್ತು ಈ ಕಾರ್ಯಾಗಾರದ ಸದ್ಬಳಕೆ ಮಾಡಿಕೊಳ್ಳಬೇಕಿದೆ ಎಂದರು. ಅಭಿಮಾನಿ ಬಳಗವನ್ನ ಹಲವು ವರ್ಷಗಳಿಂದ ಸ್ಥಾಪನೆ ಮಾಡಿಕೊಂಡು ನಾವು ನಮ್ಮ ಅಭಿಮಾನಿ ಬಳಗದಿಂದ ಎಲ್ಲರೂ ಸಾಲನ್ನು ಒಂದು ವಿಶಿಷ್ಟವಾದ ವಿವಿಧ ರೀತಿಯಲ್ಲಿ ಒಂದು ಕಾರ್ಯಕ್ರಮ ಕೊಡಬೇಕು ಅಂತ ಒಂದು ಯೋಚನೆ ಇಟ್ಟುಕೊಂಡು ನಾವು ಇಡೀ ಜಿಲ್ಲೆಯಾದ್ಯಂತ ಪ್ರವಾಸವನ್ನು ನಾವು ಕೈಗೊಂಡಿದ್ದೇವೆ. ಬಹುಶಃ ನಾನು ಹೋದ ವರ್ಷ 2016 ತಮಗೆ ನೆನಪಿರಬಹುದು. ಈಗಾಗಲೇ ಸನ್ಮಾನ್ಯ ಜಿ ಶಂಕರ್ ಅವರು ತಮ್ಮನ್ನು ನೆನಪಿಸಿದ್ದಾರೆ. ಅತ್ಯಂತ ವಿಶೇಷವಾದ ಮತ್ತು ಅದ್ಭುತವಾದ ಒಂದು ಕಾರ್ಯಕ್ರಮ. ತಮಗೆ ಗೊತ್ತಿದೆ, ಇಡೀ ದೇಶದಲ್ಲಿ ಇರುವಂತಹ ಒಂದು ಟ್ರೈನ್ ಅದು. ಇಡೀ ದೇಶದಲ್ಲಿ ತಾವು ಕೇಳಿರ್ಬೋದು, ಬರ್ಕಳ ಬಂದ ನೋಡಿರ್ಬೋದು. ಆ ಒಂದು ಟ್ರೈನ್ ಅನ್ನ ಸನ್ಮಾನ್ಯ ನಮ್ಮ ದಾಮೋದರ ಎಪಿ ಸರ್ ಅವರ ಮೂಲಕ ನಾವು ಭಟ್ಕಳಕ್ಕೆ ಸತತವಾಗಿ 21 ದಿವಸಗಳ ಕಾಲ ಆ ಒಂದೇ ಜಾಗ ಟ್ರೈನ್ ಇಟ್ಟುಕೊಂಡು ಬಡ ರೋಗಿಗಳಿಗೆ ನಾವು ವಿವಿಧ ರೀತಿಯಲ್ಲಿ ನಾವು ಚಿಕಿತ್ಸೆಯನ್ನು ಕೊಟ್ಟಿದ್ದೇವೆ. ಎಸ್ಡಿಎಂ ಪದವಿ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಎಸ್ಎಸ್ ಹೆಗಡೆ ಮಾತನಾಡಿ, ಸಮಾಜದಲ್ಲಿ ಒಂದು ಒಳ್ಳೆಯ ಕೆಲಸವಾದರೆ ಅದರಿಂದ ಎಲ್ಲರಿಗೂ ಪ್ರಯೋಜನವಾಗುತ್ತದೆ. ನಮ್ಮ ಜಿಲ್ಲೆ ಯಾಕೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಎದುರಿಸುವಲ್ಲಿ ಮಕ್ಕಳನ್ನ ಸಿದ್ಧಗೊಳಿಸುತ್ತಿಲ್ಲ? ಯಾಕೆ ನಮ್ಮ ಮಕ್ಕಳಲ್ಲಿ ಮಹತ್ವಾಕಾಂಕ್ಷೆಗಳಿಲ್ಲ? ಯಾಕೆ ಅಲ್ಪದರಲ್ಲೇ ತೃಪ್ತರಾಗುತ್ತಿದ್ದಾರೆ ಎಂಬ ಬಗ್ಗೆ ಒಂದಿಷ್ಟು ಚಿಂತಿಸುವ ಮತ್ತು ಅದಕ್ಕೆ ಪರಿಹಾರ ಕಂಡುಕೊಳ್ಳುವ ಸಮಯ ಬಂದಿದೆ ಎಂದರು. ನಮ್ಮ ಜಿಲ್ಲೆ ಯಾಕೆ ಈ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮಕ್ಕಳನ್ನ ಸಿದ್ಧಗೊಳಿಸುವುದಿಲ್ಲ? ಯಾಕೆ ನಮ್ಮ ಮಕ್ಕಳಲ್ಲಿ ಮಹತ್ವಾಕಾಂಕ್ಷೆಗಳು ಇಲ್ಲ? ಯಾಕೆ ನಮ್ಮ ಮಕ್ಕಳು ತುಂಬಾ ಅಲ್ಪದರಲ್ಲಿ ತೃಪ್ತರಾಗಿಬಿಡ್ತಾರೆ ಮತ್ತು ಅದೇ ದೊಡ್ಡ ಸಾಧನೆ ಅಂದುಕೊಂಡು ಬಿಡ್ತಾರೆ? ಈ ಎಲ್ಲ ವಿಷಯಗಳನ್ನ ಚರ್ಚೆ ಮಾಡಿದ್ದಾರೆ. ಬಹುಶಃ ಇಲ್ಲಿ ನಾವು ಚರ್ಚೆ ಮಾಡ್ತಾ ಇರುವವರೆಲ್ಲ ಇದ್ದಾರಲ್ಲ, ಈಗ ನಮ್ಮ ಮಕ್ಕಳನ್ನ ಆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಕಳಿಸುವ ಸಾಧ್ಯತೆಗಳಿಲ್ಲವೇ ಇಲ್ಲ. ಆದರೆ ನಾವು ಏನ್ ಮಾಡಬಹುದು? ನಮ್ಮ ಊರಿನಲ್ಲಿ ನಮಗೆ ಸಾಕಷ್ಟು ಪ್ರಭಾವ ಇದೆ. ನಮ್ಮ ಹತ್ತಿರದ ಶಾಲೆಗಳಲ್ಲಿ ನಮಗೆ ಪರಿಚಯ ಇರುವ ಶಿಕ್ಷಕರಿದ್ದಾರೆ. ನಮ್ಮ ಪಕ್ಕದ ಮನೆಯ ಮಕ್ಕಳು ಆ ಶಾಲೆಗೆ ಹೋಗ್ತಾರೆ. ನಮ್ಮ ಊರಿನಲ್ಲಿರುವ ಕಾಲೇಜಿನಲ್ಲಿ ಸಾಕಷ್ಟು ಮಕ್ಕಳು ಅಭ್ಯಾಸ ಮಾಡ್ತಾ ಇರ್ತಾರೆ. ಅಂಥ ಮಕ್ಕಳಲ್ಲಿ ಇಂಥದ್ದೊಂದು ಕನಸನ್ನು ಬಿತ್ತೋದಕ್ಕೆ ನಮಗೆ ಸಾಧ್ಯ ಇದೆ. ಹಾಗಾಗಿ ನಾವು ಇಲ್ಲಿ ಸೇರಿದಂತ ನಾವೆಲ್ಲರೂ ಕೂಡ ನಮ್ಮ ನಮ್ಮ ಮಟ್ಟದಲ್ಲಿ ನಾವೇನು ಮಾಡಬಹುದು. ಕಾರ್ಯಕ್ರಮದ ಪ್ರಾಸ್ತಾವಿಕ ಮಾತನಾಡಿದ ಜಿಜಿ ಶಂಕರ್, ಜೆಡಿ ನಾಯ್ಕ್ ಅಭಿಮಾನಿ ಬಳಗದೊಟ್ಟಿಗೆ ಹೊನ್ನಾವರ ಪಟ್ಟಣದ ಇತರ ಸಂಘ ಸಂಸ್ಥೆಗಳು ಮತ್ತು ಎಸ್ಡಿಎಂ ಶಿಕ್ಷಣ ಸಂಸ್ಥೆಯ ಸಹಕಾರದೊಂದಿಗೆ ನಮ್ಮ ತಾಲೂಕಿನಿಂದ ಕೈಜೋಡಿಸುತ್ತಿದ್ದೇವೆ. ಇದರೊಟ್ಟಿಗೆ ಯುವ ಸಮುದಾಯದ ಪಾಲ್ಗೊಳ್ಳುವಿಕೆ ಕೂಡ ಅಗತ್ಯವಿದೆ ಎಂದರು. ಕಳೆದ ಅವಧಿಯಲ್ಲಿ ಹಲವಾರು ಯೋಜನೆ ಕೆಲಸಗಳನ್ನು ಮಾಡಿದ್ದಾರೆ. ಆ ದಿಶೆಯಲ್ಲಿ ಈ ಸಾರಿ ಅವರು ಸೆಪ್ಟೆಂಬರ್ 24ನೇ ತಾರೀಕಿನಂದು ಭಟ್ಕಳದಲ್ಲಿ 4 ಜಿಲ್ಲೆಗೆ ಸೇರಿಸಿ ಉತ್ತರ ಕನ್ನಡ ಜಿಲ್ಲೆ, ಶಿವಮೊಗ್ಗ, ಬೆಂಗಳೂರು ಮತ್ತು ಉಡುಪಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ಈ ಒಂದು ನಾಗರಿಕ ಸೇವೆಗಳು ಗಗನಕುಸುಮವಲ್ಲ, ಇದನ್ನ ಸಾಮಾನ್ಯರು ಸಹ ಪ್ರಯತ್ನ ಮಾಡಿದ್ರೆ ರೀಚ್ ಆಗಬಹುದು ಅನ್ನುವ ಒಂದು ವಿಷಯವನ್ನು ಇಟ್ಟುಕೊಂಡು 4 ಜಿಲ್ಲೆಯ ಐಎಎಸ್, ಐಎಫ್ಎಸ್, ಐಪಿಎಸ್ ಅಧಿಕಾರಿಗಳು ಸೇರಿಕೊಂಡು ಒಂದು ಬೃಹತ್ ಕಾರ್ಯಾಗಾರವನ್ನು ಮಾಡ್ತಾ ಇದ್ದಾರೆ. ಇವತ್ತು ಸಹ ಈ ಒಂದು ಕಾರ್ಯಕ್ರಮಕ್ಕೆ ದಾಮೋದರ ಎಪಿ ಐಎಫ್ಎಸ್ ಅಧಿಕಾರಿಗಳು ಗೋವಾದಲ್ಲಿರ್ತಾರೆ. ಅವರು ಬರುವರಿದ್ದಾರೆ. ಈಗ ಇನ್ನೇನು ನಮ್ಮ ಹೊನ್ನಾವರ ಹತ್ತಿರದಲ್ಲಿದ್ದಾರೆ. ನಂತರ ಪತ್ರಿಕಾ ಪ್ರಕಟಣೆಯನ್ನ ಸತ್ಯ ಜಾವಗಲ್ ತಿಳಿಸಿದರು.
ನಮಗೆ 15ನೇ ತಾರೀಕು ನಮ್ಮ ಹೊನ್ನಾವರದ ಎಂಪಿ ಸೊಸೈಟಿಯ SDM ಪದವಿ ಪೂರ್ವ ಕಾಲೇಜಿನ ಒಂದು ಸಭಾಂಗಣದಲ್ಲಿ ಈ ಕಾರ್ಯಕ್ರಮವನ್ನ ವಿದ್ಯಾರ್ಥಿಯೊಂದಿಗೆ ಸಂವಾದ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೆ. ಇದರಲ್ಲಿ ನಮ್ಮ ದೇಶದ ಪ್ರತಿಷ್ಠಿತ ಹುದ್ದೆಯಲ್ಲಿರ್ತಕ್ಕಂಥ ಅಧಿಕಾರಿಗಳು ಅದರಲ್ಲಿ ಬರ್ತಾ ಇದ್ದಾರೆ. ಸುಮಾರು 10 ಜನ ಅಧಿಕಾರಿಗಳನ್ನ ನಾವು ಈ ಸಂದರ್ಭದಲ್ಲಿ ಬರಮಾಡ್ಕೊಳ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಶ್ರೀಯುತ ವಸಂತ್ ರೆಡ್ಡಿ IFS DCF ಹೊನ್ನಾವರ ಅವರು ಆಗಮಿಸ್ತಾ ಇದ್ದಾರೆ. ಹಾಗೆ ಡಾಕ್ಟರ್ ತೇಜಸ್ವಿ ನಾಯ್ಕ್ DC ಮಧ್ಯಪ್ರದೇಶ್, ಹಾಗೆ ಶ್ರೀ ಕಾರ್ತಿಕ್ ಕಾಶ್ಯಪ್ IPS SP ನಾರ್ತ್ ಗೋವಾ, ಶ್ರೀ ರಾಜೇಶ್ ನಾಯಕ್ RPO ಬೆಂಗಳೂರು ಮತ್ತು ಜಪಾನಿನ ಪೂರ್ವ ಅಧೀನ ರಾಯಭಾರಿ, ಶ್ರೀ ದಾಮೋದರ್ AT IFS DCF ಡೈರೆಕ್ಟರ್ ಆಫ್ ಪಾರ್ಕ್ಸ್ ಗೋವಾ, ಶ್ರೀ ವಿನಾಯಕ್ ಪಾಟೀಲ್ IPS SP ಉತ್ತರ ಕನ್ನಡ, ಶ್ರೀ ಗಣಪತಿ K IFS DCF ಕಾರವಾರ, ಹಾಗೆ ಶ್ರೀ ಚಂದ್ರಶೇಖರ್ ನಾಯ್ಕ್ CEO ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ, ಶ್ರೀ ರಾಜೀವ್ ಕಿತ್ತೂರ್ ಕಸ್ಟಮ್ಸ್ ಮತ್ತು ಕೇಂದ್ರ ಎಕ್ಸೈಸ್ ಉಪ ಆಯುಕ್ತರು ಗೋವಾ ವಿಮಾನ ನಿಲ್ದಾಣ, ಶ್ರೀ ರಾಘವೇಂದ್ರ ರಾಯಕರ್. ಈ ಸಂದರ್ಭದಲ್ಲಿ GT ಪೈ DD ಮಡಿವಾಳ್, ಅನಂತಮೂರ್ತಿ ಶಾಸ್ತ್ರಿ, GP ಹೆಗಡೆ ಇನ್ನಿತರರು ಉಪಸ್ಥಿತರಿದ್ದರು. ಪ್ರಶಾಂತ್ ಹೆಗಡೆ ಕಾರ್ಯಕ್ರಮ ನಿರ್ವಹಿಸಿದರು. ಶ್ರೀಧರ್ ನಾಯ್ಕ್, ವಿಸ್ಮಯ ನ್ಯೂಸ್, ಹೊನ್ನಾವರ.